ಅಧ್ಯಕ್ಷರೇ, ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು ಓಕೆ ನಾವು ಸೀನಿಯರ್. ಸರಿ, ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ನಂದು 724, 725, 726. ಕರ್ನಾಟಕ ವಿಧಾನಸಭೆಯಲ್ಲಿ ಇರೋದೇ 724. ಇವ್ರು 25, 26 ಬೋಗಸ್ ಅಂದಂಗೆ ಆಯ್ತು. ಅದು ಸೀಟ್ ಮಿಸ್ಟೇಕ್ ಅಲ್ಲ, ನಂಬರ್ ಹಾಕಿದ್ರು ಅಧ್ಯಕ್ಷರೇ, ಕನಿಷ್ಠ ಈ ನಮ್ಮ 3 ಜನರಿಗೆ ಇಲ್ಲಾರು ಕೊಡಿ. Okay. ಇಲ್ಲಿಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಅಂತ ನಮ್ಮ 3 ಮಂದಿನ ಮುಂದೆ ಕೊಡ್ರಿ. ಏನ್ ಹೇಳ್ತಾ ಇದ್ದ ಯತ್ನಾಳು ಮತ್ತೆ ಅದ್ರ ಜೊತೆಗೆ ಸಸ್ಪೆಂಡ್ ಆಗಿರೋ 3 ಜನ ರ್ಯಾಂಕ್ ಸ್ಟೂಡೆಂಟ್ಗಳನ್ನ ಇನ್ಲೂ ಸೀಟ್ ತಗೊಂಡ್ರು ಸರ್ವೆ ಅಂತವ ಸಿಟ್ಕೊಂಡಿದ್ದೆ ಕಣೆ. ನಮ್ಗೇನಿದ್ರು ಮುಂದಿನ ಸಾಲಲ್ಲಿ ಸೀಟ್ ಕೊಡಿ ಅಂತದೆ. ಪಕ್ಷದೊಳಗಿದ್ರೆ ನನ್ನೇ ಅಧ್ಯಕ್ಷನ ಮಾಡಿ ಅಂತದೆ, ಆಚೆಗೆ ಹಾಕಿದ್ರೆ ಮುಂದ್ಲು ಕುರ್ಚಿ ಕೊಡಿ ಅಂತದೆ. ಪಾಪ ಇದಕ್ಕೆ ಎಲ್ಲಿದ್ರು ಸಮಾಧಾನ ಆಗೋದಿಲ್ಲ ಕಂಡ್ಲ. ಇದ್ರು ಸುದ್ದಿ ಬಿಟ್ಟು ಸದನ ತೋರಿಸ್ಲ ವಸಿಯ. ಏನಕ್ಲ ಎಲ್ಲ ರೋಜ್ಗೆದ್ದವೆ ಸದನ ಅಂದ್ರೇನೆ ಕದನ ಅನ್ಕೊಂಬಿಟ್ಟವ ಹೆಂಗ್ಲ. ಸುಮ್ಕಿ ಏನಾರು ಒಂದ್ ಸುದ್ದಿ ಹಿಡ್ಕೊಂಡ್ ಕಿರ್ಚಾಡ್ತಾ ಇರ್ತಾವಲ್ಲ. ಕಿರ್ಚಾಡ್ದೆ ಸದನ ಹೆಂಗ್ ಲಾಣ ಮಾಡೋದು? ನಿಮ್ ಸರ್ಕಾರದವ್ರು ಗ್ಯಾರಂಟಿ ಕೊಡಕ್ಕೆಂತವ 60,000 ಕೊಟ್ಟು ಸಾಲ ಮಾಡವಂತೆ ಕಣೆ. ಅದಕ್ಕೆ ಬಿಜೆಪಿ ಪ್ರಶ್ನೆ ಕೇಳ್ತಾವೆ. ಆರ್ಥಿಕ ಸ್ಥಿತಿ ಹಳಿಗೆ ತಪ್ಪಿರೋದನ್ನ ಸ್ಪಷ್ಟಪಡಿಸುತ್ತೆ. ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಬ್ಯಾಂಕ್ರಪ್ಸಿ ಆಗುವಲ್ಲಿ, ದಿವಾಳಿತನ ಆಗುವತ್ತ ಸಾಕ್ತಿದೆ ಅನ್ನೋದು. ಕೊನೆಗುವೆ ಸಿಟಿ ರವಿ ಅಂಡ್ ಗ್ಯಾಂಗು ಕೇಳಬೇಕಾಗಿರೋ ಪ್ರಶ್ನೆನೇ ಕೇಳಬೇಕಂಡ್ಲೆ. ಏನ್ ಉತ್ತರ ಕೊಟ್ರಪ್ಪ ಸರ್ಕಾರದ ಸುಬೇದಾರ್ಗಳು? ಕೊಟ್ಟವೆ ನೋಡಿಲ್ಲಿ. 63,000 ಕೋಟಿ ಸಾಲ ಮಾಡಿದ್ರೆ ಅದೇನು ನಾವೇನು ನುಂಗಿಲ್ಲ, ತಿಂದಿಲ್ಲ, ಕಕ್ಕಿಲ್ಲ. ಅದು ನೇರವಾಗಿ ಜನರು ಯಾರು ತೆರಿಗೆ ಕಟ್ತಾರೆ ಅವ್ರ ಅಕೌಂಟ್ಗೆ ಹಾಕಿದೀವಿ. ಸಾಲ ಮಾಡ್ಕೊಂಡು ನಾವೇನ್ ತಿಂದಿಲ್ಲ, ಎಲ್ಲಾದ್ರೂ ಜನಕ್ಕೆ ಕೊಟ್ಟು ಕೈ ತೊಳ್ಕೊಂಡಿದೀವಿ ಅಂತ ಬೇಕನೆ. ಅಯ್ಯಲ್ಲಿ ಬಿಜೆಪಿ %% ಲಂಚ ತಿಂತವ್ರಿ. ನಾವು ಆ %% ದುಡ್ಡನ್ನ ಸೀದಾ ಜನಗಳಿಗೆ ಕೈ ಕೊಡ್ತೀವಿ ಅಂದಿದ್ವಲ್ಲ. ಎಲ್ಲೋತ್ಲ %%? ಅದಿದ್ದ ಮೇಲೆ ಸಾಲ ಯಾಕೆ ಮಾಡವಂತ್ಲ? ಕೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ ಕಣೆ. ಅದ್ರಲ್ಲೂ SC ST ಫಂಡ ಎತ್ಕೊಂಡ್ಬಿಟ್ಟು ಫ್ರೀ ಬಸ್ ಸ್ಕೀಮಿಗೆ ಬಳಸ್ಕೊಂಡವೆ. ಹೇಳಪ್ಪ, SC ST ದುಡ್ಡ ಬೇರೆ ಸ್ಕೀಮಿಗೆ ಬಳಸ್ಕೊಳಂಗಿಲ್ಲ ಅಂತವ ಸ್ಕೀಮ್ ತಂದಿದ್ದು ಇವೆ ಅಲ್ವೇನ್ಲ? ಮೂಕನೆ, ಇಡೀ ದೇಶದಲ್ಲೇ ಈ ಕಾನೂನು ಯಾರು ತಂದಿಲ್ಲ. ನಾವೇ ಸೂಪರ್ ಅಂತ ಜಂಬ ಕೊಚ್ಕೊಂತ ಇದ್ದು. ಈಗ ನೋಡಿದ್ರೆ ಇವುಗಳು ತಂದಿರೋ ಕಾನೂನ ಇವೇ ಮುರಿದು ಬಿಸಾಕಬೇಕನೆ. ಸಾಲನು ಮಾಡವ್ರೆ, SCಗಳ ದುಡ್ಡನ್ನು ಖರ್ಚು ಮಾಡವಿ. ಆ ಕಡೆ ಅಭಿವೃದ್ಧಿ ಕೆಲ್ಸನೂ ಮಾಡಿಲ್ಲ. ಏನ್ ಮಾಡ್ತಾವಲ್ಲ ಇವು? ಕೇಳರಿ ಯಾರು ದಿಕ್ಕಿಲ್ವೇನ್ಲ? ಅಯ್ಯೋ, ಯಾರು ಕೇಳದೆ ಇದ್ರು ಪರವಾಗಿಲ್ಲ, ನಾನೇ ಕೇಳೋಣ ಅಂತ ಕೇಳಿದೆ ಕಣೆ. ಅದಕ್ಕೆ ಇವು ಉಲ್ಟಾ ಉತ್ತರ ಕೊಡ್ತಾವೆ. ನಾವು 5 ಗ್ಯಾರಂಟಿ ಕೊಟ್ಟು ಭಾಗ್ಯಗಳನ್ನ ಕೊಟ್ಟು ವರ್ಷ ಸಾಲ ಅಂತ ಮಾಡಿದೀವಿ. ಸೆಂಟ್ರಲ್ ಗೌರ್ಮೆಂಟ್ ನಾವು ಯಾವ ಸ್ಕೀಮು ಇಲ್ಲದೆ ಭಾಗ್ಯನ ಕೊಡದಲ್ಲೇ ಇರೋ ಬರೋ ಸಬ್ಸಿಡಿನೆಲ್ಲ ಕಿತ್ತಾಕ್ಬಿಟ್ಟು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರು ಲಕ್ಷಾಂತರ ಕೊಟ್ಟು ಸಾಲ ಮಾಡೋರಲ್ಲ, ಅದ್ ಯಾಕೆ ಅಂತ ಕೇಳ್ಕೊಂಬನ್ನಿ ಅಂದಕಣೆ. ಹೇಳಪ್ಪ, ಮೋದಿನೂ ಸಾಲ ಮಾಡೈತಿ ಅಲ್ಲ. ಇರೋ ಬರೋ ಸಾಲನೆಲ್ಲ ತೀರಿಸಿ ಈಗ ಒಂದು 100-200 ರೂಪಾಯಿ ಬಾಕಿ ಇರಬೇಕು ಅಂದಿದ್ವಲ್ಲ. ನೀನ್ ನೋಡಿದ್ರೆ ಲಕ್ಷಾಂತರ ಕೋಟಿ ಅಂತ ಇದ್ದೀ. ನಡ್ಲೇ ಶಿವನಿ ಶಂಭುಲಿಂಗ. ಕುಯ್ತಾನೆ ಕಣ್ಣು.